Everyone, welcome back to my YouTube channel. ಸೊ ಫ್ರೆಶ್ ಅಪ್ ಅದು ಆಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಾಗ ಬಂದೈತಿ. ಇವತ್ತೇನು ವಿಡಿಯೋ ಅಂತಂದರೆ ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಹೊರಗೆ ಹೊಂಟೀನಿ. ಸೊ ಎಲ್ಲರೂ ಮದುವೆ ಆಗಿ ಹೋಗಿದ್ರು, ಆಗ್ಲಾರ್ದವರು ಅದಾರ. ಭಾಳ ಜನ ಏನು ಹೊಂಟಿಲ್ಲ, ಒಂದು 4-5 ಜನ ಅಷ್ಟೇ. ಹೇಳಿದ್ವಿ ಇವತ್ತು ಸಂಡೇ ಅಲ್ಲ, ಎಲ್ಲರೂ ಅಲ್ಲೇ ಇಲ್ಲೇ ಹೋಗೋರು ಅದಾರ. ಸೊ ಹಾಗಾಗಿ ಅವ್ರು ಎಷ್ಟು ಜನ ಬರ್ತಾರೆ ಏನಂತ ಗೊತ್ತಿಲ್ಲ, ಬಟ್ ನಂದು ಇದ್ರೊಳಗೆ ನಾನು 4 ಜನಕ್ಕೆ ಅಂಥೇಳಿ ಅಂದ್ಕೊಂಡೀನಿ. ಸೊ ಇವಾಗ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕಾ, ಫ್ರೆಶ್ ಅಪ್ ಅದು ಆಗಿ ಅಷ್ಟು ಬಂದೈತಿ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಇನ್ನೂ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ವೀಡಿಯೋಸ್ ಮಾಡಿ ಇಟ್ಕೊಂಡೀನಿ ನಾನು. ನಂಗೆ ಅಪ್ಲೋಡ್ ಮಾಡೋಕ್ಕನ ಆಗೋಲ್ತು. ಮಾಡೋಣ ಬಿಡಿ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂಥೇಳಿ ಎಲ್ಲ ವೀಡಿಯೋಸನ್ನು ಹಂಗೆ ಇಟ್ಕೊಂಡು ಕುತ್ಕೊಂಡೀನಿ. ನಾನು ಇನ್ಸ್ಟಾಗ್ರಾಮ್ದಾಗ ಹಾಕಿರ್ತೀನಿ ಯಾವ ವೀಡಿಯೋಸ್ ಹಾಕಬೇಕು ಏನಂಥೇಳಿ, ಅದ್ರ ಮೀನ್ಸ್ ಕ್ವೆಶನ್ಸ್ ಹಾಕಿರ್ತೀನಿ. ಸೊ ಅದಕ್ಕೆ ಯಾವುದಕ್ಕೆ ಜಾಸ್ತಿ ಬರ್ತೈತಿ ಆ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ ಇನ್ಮೇಲೆ. ಹಂಗೆ ಅನ್ಕೊಂಡೀನಿ ನಾನು, ಅದನ್ನು ಎಷ್ಟು ಮಾಡ್ತೀನೋ ಗೊತ್ತಿಲ್ಲ. ಸೊ ಇನ್ನೂ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಮಳೆ ಅಂತೂ ಫುಲ್ಲು ಜೋರು ಐತಿ. ಹೆಂಗೆ ಹೋಗ್ತೀನೋ ಏನೋ ಒಂದು ಗೊತ್ತಿಲ್ಲ. ಆಟೋಗೆ ಹೋಗ್ಬೇಕಂದ್ರೂ ಇಲ್ಲಿಂದ ಅಲ್ಲಿ ಮಟನೂ ನಡ್ಕೋತಾ ಹೋಗ್ಬೇಕು. ಅದರ ಸಂಬಂಧ ನೋಡ್ಬೇಕು ಹೆಂಗೆ ಹೋಗ್ತೀನೋ ಗೊತ್ತಿಲ್ಲ. ನಾನು ಹೆಂಗೆ ಹೋಗ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ರೆಡಿಯಾಗಿ ಮತ್ತೆ ಸಿಗ್ತೀನಿ ತಡ್ರಿ ಇವಾಗ. ಸೊ ನಾ ರೆಡಿಯಾಗೀನಿ. ಏನು ಮಾಡಬೇಕು, ದೇವ್ರಿಗೆ ನಾ ಹೋಗೋದೇ ಯಾವಾಗಾರ ಅಪರೂಪಕ್ಕೆ ಹೋಗ್ತಿರ್ತೀನಿ. ದೇವ್ರಿಗೆ ಅದು ಇಷ್ಟ ಇಲ್ಲ ಅಂತ ಕಾಣಿಸ್ತೈತಿ. ಒಂದು ಬೆಳಗ್ಗೆ ಅಂತ ಚಾಲೂ ಆಗಿದ್ದು ಮಳೆ ಇನ್ನೂ ಮಟ್ಟ ಕಮ್ಮಿ ಆಗಿಲ್ಲ ನೋಡಿರಿ. ಈಗೂ ಬರತೈತಿ. ಅದು ನೋಡಿದ್ರೆ ಇಲ್ಲೇ ಛತ್ರಿನೂ ಇಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ. ಸೊ ಎಷ್ಟು ಮಳೆ ಬರತೈತಿ ಅಂದ್ರೆ ಅಷ್ಟು ಮಳೆ ಬರತೈತಿ. ನಾ ಇಲ್ಲಿಂದ ಅಲ್ಲಿ ಮಟ್ಟ ನಡ್ಕೊತ ಹೋಗುವಷ್ಟ್ರೀಗ ನಾ ತೋರಿಸ್ಕೊತ ಬಿಡ್ತೀನಿ. ಸೊ ಅದಕ್ಕೆ ವೇಟ್ ಮಾಡತ್ತೀನಿ ಕಮ್ಮಿ ಆಗ್ತೈತೇನೋ ಅಂಥೇಳಿ. ಆದರೆ ಅದು ಇನ್ನೂ ಮಟನೂ ಕಮ್ಮಿ ಆಗತ್ತಿಲ್ಲ. ಸುಮ್ಮನೆ ಖಾಲಿ ಕುತ್ಕೊಂಡು ಏನು ಮಾಡೋದು ಅಂತ ನೋಡಿರಿ, ನೇಲ್ ಪಾಲಿಶ್ ಅದು ಹಚ್ಕೋತ ಸುಮ್ಮನೆ ಕೆಲಸ ಇಲ್ಲಾರ್ದ ಕೆಲಸ ಮಾಡ್ಕೋತ ಕುಂದ್ರಾತೀನಿ. ಆದ್ರೂ ಈ ಮಳೆ ಏನು ಕಮ್ಮಿ ಆಗು ಹಂಗೆ ಕಾಣವಲ್ದು. ಏನು ಮಾಡಬೇಕೋ ಗೊತ್ತಿಲ್ಲ. ಇಷ್ಟು ಮಳೆ ಬರತ್ತೈತಿ ನೋಡ್ರಿ. ಇಲ್ಲಿ ಅಷ್ಟು ಕ್ಲಿಯರ್ ಹಂಗೆ ಕಾಣೋದಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ಮೋಡ ಆಗೈತಿ. ಹೇ ರೋಸಿ ಬಾ. ನಮ್ಮ ರೋಸಿ ನೋಡ್ರಿ ಸ್ವೆಟರ್ ಹಾಕ್ಬಿಟ್ಟೀನಿ ಥಂಡಿ ಅಂತ ಹೇಳಿ. ತೋರಿಸ್ಕೋತ ಆಡ್ತಾಳೆ ಹಂಗೆ. ಇವೆಲ್ಲ ಹಸಿ ಕಾಣ್ಬೋದೇನೋ ಅಂತ ಬಂದೀನಿ ನೋಡ್ರಿ. ಇಂಥ ಪರಿ ಮಳೆ ಐತಿ. ಈ ಮಳಿನಾಗ ಬಾ 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 ಅಂಥೇಳಿ ಒಂದು 10 ಸಲ ಫೋನ್ ಮಾಡತ್ತಾರ ಅವ್ರು ನಂಗೆ. ಈ ಮಳಿನಾಗ ಹೋದ್ರೆ ಇಷ್ಟು ರೆಡಿ ಆಗಿದ್ದೂ ವೇಸ್ಟ್ ಆಗಿಬಿಡ್ತೈತಿ. ಸೊ ಹಾಗೇನಿಲ್ಲ. ಆ್ಯಕ್ಚುಲಿ ಎಲ್ಲ ಫುಲ್ ನೀರದು ನಿಂತಿರ್ತೈತಲ್ಲ, ಅದ್ರೊಳಗೆ ಹೋಗೋಕ್ಕಾಗಂಗಿಲ್ಲ. ಆಟೋದಾಗ ಅಡ್ಡಾಡಿ ರೂಢ ಆಗಿಬಿಟ್ಟೈತಿ. ನಡ್ಕೋತ ಹೋಗ್ಬೇಕಂದ್ರೆ ಇಲ್ಲಿಗೆ ಬಂದಿರ್ತೈತಿ. ಯಪ್ಪ ಈಗ ಹೆಂಗೆ ಹೋಗೋದು ಅಂಥೇಳಿ ಹೊಟ್ಟೆ ಬ್ಯಾನ್ ಆಗ್ತೈತಿ. ಅದ್ರೊಳಗೆ ಸಿಕ್ಕಾಪಟ್ಟೆ ದೂರ ಐತಿ. ಗಾಡಿದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಸೊ ಗಾಡಿ ಇಲ್ಲಲ್ಲ, ಅದ್ರ ಸಂಬಂಧ ಹೋಗ್ಬೇಕು. ಹೆಂಗೆ ಆಗ್ತೇನೋ ನೋಡೋಣ. ಆಗಲೇ 1 ತಾಸು ವೇಟ್ ಮಾಡೀನಿ ಈಗ ಇದ್ರ ಸಂಬಂಧನ ಮಳೆ ಕಮ್ಮಿ ಆಗ್ತೈತೇನೋ ಅಂತ ಹೇಳಿ. ಬಟ್ ಇನ್ನೂ ಮಟ್ಟ ಕಮ್ಮಿ ಆಗಾಕತ್ತಿಲ್ಲ. ಇದೇನು ಕಮ್ಮಿ ಆಗೋ ಹಂಗೂ ಕಾಣಾಕತ್ತಿಲ್ಲ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ನೋಡೋಣ ಇಲ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಸೊ ಇವಾಗ ಹೊಂಟೀನಿ ಫ್ರೆಂಡ್ಸ್. ತೋರಿಸ್ಕೊಳ್ಳಿ ಅಂತ ಹೇಳಿ ಗಟ್ಟಿದಾರ ಮಾಡಿ ಹೊಂಟೀನಿ. ನೋಡೋಣ ಕಮ್ಮಿನ ಆಗಿಲ್ಲ ಇನ್ನು. ಹೋಗೋಣ ಬರ್ರಿ. ಅಲ್ಲಿಂದೇನೋ ಬಂದುಬಿಟ್ಟೆ. ಕಮ್ಮಿ ಆಗ್ತೈತೇನೋ ಅಂತೇಳಿ ನೋ ಅರ್ಧ ದೂರ ನಡ್ಕೊಂಡು ಬಂದೀನಿ. ಇನ್ನೂ ಕಮ್ಮಿ ಆಗೋಲ್ತಿದ್ದ. ಇಷ್ಟು ಜೋರು ಮಳೆ ಬರತೈತಿ. ಇದ್ರೊಳಗೂ ನಾನು ನಡ್ಕೋತ ಹೊಂಟೀನಿ. ಹಿಂಗೂ ಪಾರಾಗಿ ಆಟೋ ಸ್ಟ್ಯಾಂಡ್ ಮಟ್ಟ ಬಂದೀನಿ. ಅಪ್ಪ ಬರೋದು ಬಂದು ಯಾಕಾರ ಬಂದೆ ಅನ್ನೋ ಹಂಗೆ ಫೀಲ್ ಆಗತೈತ್ರಿ. ಅಲ್ಲಿ ಹಂಗೂ ಹಿಂಗೂ ಗುದ್ದಾಡಿ ಏನೂ ಮೇಕಪ್ ಹೋಗಿಸ್ಕೊಲಾರ್ದ ಇವಾಗ ಆಟೋ ಹತ್ತಿ ಕೂತ್ಕೊಂಡೀನಿ. ಸೊ ಇನ್ನೂ ಒಂದು ಸ್ವಲ್ಪ ಮುಂದೆ ದೂರ ಅಷ್ಟೇ ಐತಿ. ಇಲ್ಲಿಂದ ಇಲ್ಲಿಗ 10 ರೂಪಾಯಿ ಕೊಟ್ಟು ಹೋದ್ರಾಯ್ತು ಅಂಥೇಳಿ ನಡ್ಕೊಂಡು ಬರೋಕ್ಕಾಗೋದಿಲ್ಲ. ಹಾಗಾಗಿ ಆಟೋ ಹತ್ತಿ ಬಂದೀನಿ. ಒಬ್ಬಾಕಿನ ಅದೀನಿ ನೋಡ್ರಿ. ನಡ್ಕೋತ ಬಂದು ಮತ್ತು ಅಲ್ಲಿಂದ ಸ್ವಲ್ಪ ಆಟೋಗೆ ಬಂದು ಅಲ್ಲಿಂದ ಮತ್ತೆ ಈ ಮಳೆಯಾಗ ನಡ್ಕೋತ ಬಂದೀನಿ. ಅಲ್ಲಿಂದ ಆಟೋಗೆ ಬಂದು ಇಲ್ಲಿಂದ ನಡ್ಕೋತ ಬರುವಾಗ ಆಲ್ರೆಡಿ ತೋರಿಸ್ಕೊಂಡೇನಲ್ಲ ಅಂತೀನಿ. ತಲೆ ಮೇಲೆ ವೇಲ್ ಹಾಕೊಂಡ್ರು ವೇಸ್ಟ್. ಸೊ ಹಾಗಾಗಿ ಸುಮ್ಮನೆ ಹೊಂಟೀನಿ. ಕಮ್ಮಿನ ಆಗಿಲ್ಲ ಮಳೆ ಇನ್ನು.
ಸೊ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ, ಅಲ್ಲಿಂದ ಆಟೋ ಬಂದೈತಿ. ಇವಾಗ ಎಲ್ಲರೂ ಹೊಂಟೀವಿ ನೋಡ್ರಿ, ಹೆಂಗೆ ಬರತ್ತಾರ ನೋಡ್ರಿ ಎಲ್ಲ. ಟಿಕೆಟ್ ತೆಗ್ಸಿ ಇವಾಗ ಒಳಗೆ ಬಂದೀವಿ. ಇಲ್ಲೇನೋ ಹನಿ ಹೊದ್ರಾತೈತಿ, ಆದ್ರೂ ಹಂಗೆ ಆಟ ಆಡೋಣ ಅಂತ ಹೇಳಿ ಸೊ ಪ್ಲೇ ಗ್ರೌಂಡ್ ಕಡೆ ಬಂದೀವಿ. ಇಲ್ಲೆಲ್ಲ ಫುಲ್ ಆಟ ಆಡುವ ಅದಾವ. ಹನಿನೂ ಉದ್ರಾತೈತಿ, ಸುಮ್ಮನೆ ಹಂಗೆ ಆಟ ಆಡಕತ್ತೀವಿ. Hold me close till I get up. Time is barely on our side. I don't wanna waste what's left. ಮಳೆ ಅಂತೂ ಬಿಟ್ಟಿರಲೇ ಇಲ್ಲ. ನಾವು ಅಂಥದ್ರೊಳಗೂ ಆಟ ಆಡಕತ್ವಿ, ಖುಷಿ ಅನ್ಸಾತಿತ್ತ. ನಾ ಅವರಿಗೆಲ್ಲ ಕಾಡ್ಸಾತಿದ್ದೆ, ಬರೀ ಸೈಕಲ್ ಹೊಡ್ಯಾತೀನಿ, ನಿಮಗೂ ಎಲ್ಲಿ ಬೇಕಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ. ಸ್ಟಾರ್ಟ್. ಅಲ್ಲಿಗೆ ಹೋದ್ಮೇಲೆ ನಂಗೆ ವಿಡಿಯೋ ಮಾಡೋದು ನೆನಪಾಗತ್ತಿದ್ದಿಲ್ಲ. ನಾ ಸ್ವಲ್ಪ ಯಾವಾಗ ನೆನಪಾಗ್ತೈತಿ ಯಾವಾಗ ವಿಡಿಯೋ ಮಾಡೋದು ಮತ್ತು ಆಟ ಆಡೋದು ಮಾಡತ್ತಿದ್ದೆ. ಸಣ್ಣ ಹುಡುಗರು ಹೆಂಗೆ ಆಟ ಆಡತ್ತಾವ ನೋಡ್ರಿ ಇಲ್ಲಿ. ಅಲ್ಲಿ ಒಂದು ಹಲಗಿ ಥರದ್ದು ಏನೋ ಇಟ್ಟಿದ್ರು ಅವರು. ನಾವು ಅದ್ರ ಮೇಲೆ ಹತ್ತಿ ಫುಲ್ ಎಲ್ಲ ರೀಲ್ಸ್ ಮಾಡಾಕಂತ ಹೇಳಿ ವಿಡಿಯೋ ಮಾಡ್ಕೊಳಕತ್ತಿದ್ವಿ. ಅದು ಸಿಕ್ಕಾಪಟ್ಟೆ ಜರ ಆತಿತ್ತು, ಯಾಕಂದ್ರೆ ಈ ಸಲ ಮಳೆ ಭಾಳ ಆಗೈತಲ್ಲ. ಸೊ ಅದೆಲ್ಲದ್ರ ಮೇಲೆಲ್ಲ ಪಾಚ್ ಕಟ್ಟೋದಂಗೆ ಆಗಿತ್ತು. ಸೊ ಅದನ್ನು ಆಟ ಆಡಿ ಈಗ ನೆಕ್ಸ್ಟ್ ಕಡೆ ಹೋದ್ವಿ. ಹತ್ಬೋದು. ಹಾಂ ಚಲೋ ಹತ್ತಿರ ಹತ್ತಿರ ಬಿಡ ಬಿಡ. ಹೌದ್ಲೇ ಎದ್ರಿಕೆ ಭಾಳ ವಿಡಿಯೋ ಕಟ್ ಮಾಡೋ ಇಲ್ಲಿಂದ ಹಾಕಿ ಮತ್ತೆ ಹೇಳಂಗೆ ಮಾಡ್ತೀವಿ. ನಾಗೂ ಅಲ್ಲೊಂದು ಛತ್ರಿ ಇಲ್ಲೊಂದು ಛತ್ರಿ ಹಿಡ್ಕೊಂಡು ಎಲ್ಲ ಹೊಂಟಾರ ನೋಡ್ರಿ, ಇಂಥ ಮಸ್ತ್ ಐತಿ. ಎಲ್ಲರೂ ಛತ್ರಿ ತೊಗೊಂಡು ಹೊಂಟಿದ್ವಿ. ನನ್ನ ಫ್ರೆಂಡ್ ನಂಗೆ ಛತ್ರಿ ಚೆನ್ನಾಗಿ ಹಿಡ್ದಿಲ್ಲ ಅಂತ ನಾ ಆಕೆ ಕಾಡ್ಸಾತಿದ್ದೆ. ಸೊ ಪೂರ ತೆಗೆಸ್ಕೊಂಡು ತಪ್ಪಡಿ ಆಗೀವಿ. ಅದ್ರೊಳಗೆ ಇನ್ನೂ ಹಂಗೆ ಹೊಂಟೀವಿ. ಸೊ ಎಲ್ಲೂ ಮಳಿನ ಕಮ್ಮಿ ಆಗ್ಬೋಲ್ತು. ಎಷ್ಟು ಮಳೆ ಬರತ್ತೈತಿ ನೋಡ್ರಿ, ತೋರಿಸ್ತೀನಿ ನಿಮಗೆ. ಕೆಲವೊಂದು ಕ್ಲಿಕ್ಕಿ ಮತ್ತು ಇಲ್ಲೇ ಹತ್ತೋದಿರ್ತೈತಿ. ರೀಲ್ಸ್ ಅದು ಮಾಡಿದ್ವಿ. ಸೊ ಇವಾಗ ಫೋಟೋಶೂಟ್ ನಡತೈತಿ ನೋಡ್ರಿ. ಇಲ್ಲೇ ಇರು ಕ್ಯಾಮ್ರಾ ವುಮೆನ್, ಈ ಫೋಟೋ ಮಾಡ್ಲರ್. ನಾವಂತೂ ಫುಲ್ ಹಸಿಯಾಗಿ ಅವ್ರು ವಿಡಿಯೋ ಮಾಡ್ಕೋತ ಅಡ್ಡಾಡತ್ತೀವಿ ಅಷ್ಟು. ಸ್ಲೋ ಮೋಷನ್ ವಿಡಿಯೋ ಮಾಡತ್ತಾರ ನೋಡ್ರಿ. ಬ್ಲಾಪರ್ ಮೇಲೆ ಬ್ಲಾಪರ್ ಸುಮ್ಮನೆ ಒಂದು ರೀಲ್ಸ್ ಇಷ್ಟು ಥರ ಮಾಡತ್ತಾರ. ಸೊ ಇನ್ನೂ ಇಲ್ಲ ದೇವಿ ಅಂತ ಅಷ್ಟೊತ್ತಿಗೆ ಬಂದವ್ರು. ಅವರಲ್ಲೇ ಮಾಡತ್ತಾರ, ನಾವೆಲ್ಲೇ ವಿಡಿಯೋ ಮಾಡ್ಕೋತ ಅಡ್ಡಾಡತ್ತೀನಿ, ರೀಲ್ಸ್ ಅದು ಮಾಡತ್ತೀನಿ. ಅಷ್ಟೊಂದು ಚಲೋ ಬರಬಲ್ತು, ಯಾಕಂದ್ರೆ ಕೂದಲ ಎಲ್ಲ ಹಸಿ ಆಗ್ಯಾವಲ್ಲ, ಅದಕ್ಕೆ ಅಂತ ಪರಿ ಏನು ಚಲೋ ಬರತ್ತಿಲ್ಲ. ಸೊ ಹಾಗಾಗಿ ಸೊ ಅವರಲ್ಲೇ ಮಾಡತ್ತಾರ, ನಾವು ಇಲ್ಲೇ ನಿಂತ್ಕೊಂಡೀವಿ. ಪೂರಾ ಅಡ್ಡಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾವು ಈಗ ಪೂರಾ ಆಲ್ರೆಡಿ ಹಸಿ ಆಗಿಬಿಟ್ಟೇವಿ. ಇಂಥ ಪರಿ ಅಂತಂದ್ರೆ ಮಳೆ ಫುಲ್ಲು ಜೋರು ಐತಿ, ಅದ್ರ ಸಂಬಂಧ ಸೊ ಅಲ್ಲೆಲ್ಲ ವಿಡಿಯೋ ಮಾಡೋದು, ಅಲ್ಲೆಲ್ಲ ರೀಲ್ಸ್ ಮಾಡೋದು, ಅಲ್ಲೆಲ್ಲ ಫೋಟೋ ತೊಗೊಳ್ಳೋದು. ಸೊ ಇವಾಗ ಸ್ವಲ್ಪ ಸುಮ್ಮನೆ ಕುತ್ಕೊಂಡು ಹೋಗ್ತೀವಿ. ಸೊ ನೋಡಿರಿ ಹಿಂಗೈತೆ. ಏನೂ ತಿಂದಿಲ್ಲ ಬಂದ ಆ್ಯಕ್ಚುಲಿ. ಸೊ ಯಾಕಂದ್ರೆ ಯಾವ ಶಾಪು ಇಲ್ಲೇ ಒಳಗೆ ಅದಾವೇನೋ ನೋಡ್ಬೇಕು. ಶಾಪ್ಸ್ ಅದಾವ, ಬಟ್ ಓಪನ್ ಅದಾವ ಇಲ್ಲ ಅಂಥೇಳಿ ಗೊತ್ತಿಲ್ಲ. ಸೊ ಅದನ್ನು ನೋಡ್ಬೇಕು ಇವಾಗ.
ಸೊ ಎಲ್ಲ ಇಲ್ಲೇ ಕುತ್ಕೋತಾರ. ಇನ್ನೂ ಜಾಸ್ತಿ ಜನ ಬರ್ತಾರ. ಸೊ ಇವತ್ತು ಮಳೆ ಇರೋದಕ್ಕೆ ಅಷ್ಟೊಂದು ಜನ ಬಂದಿಲ್ಲ. ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡತ್ತಾರ ನೋಡ್ರಿ ಪಾಪ. ಸೊ ಇಷ್ಟು ಜನ ಬಂದೀವಿ. ಎಷ್ಟು ಒಂದು 5 ಮೆಂಬರ್ಸ್ ಬಂದೀವಿ ನಾವು ಅಷ್ಟು. ಸೊ ಯಾರಿಗೂ ಕರೆದಿಲ್ಲ. ಇಷ್ಟ ಬಂದ್ರೂ ಒಂಥರ ಚಲೋ ಎಂಜಾಯ್ ಆಯ್ತು. ಯಾಕಂತಂದ್ರೆ ಈ ಮಳೆ ಒಳಗೆ ಪೂರಾ ತೊಯ್ಸ್ಕೊಂಡು ಬಿಸಿಲಿದ್ದಿದ್ರೆ ಇನ್ನೂ ಚಲೋ ಅನ್ನಿಸ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಷ್ಟ ಆದ್ರೂ ಸ್ವಲ್ಪ ಜನ ಬಂದ್ರೂ ಚಂದ ಅನ್ನಿಸ್ತು. ನಾನು ಇಲ್ಲಿ ಭಾಳ ಸಲ ಬಂದಿರ್ತೀನಿ. ಇನ್ನೊಂದು 2-3 ವೀಡಿಯೋನೂ ಅದಾವ ಇದ್ರ ಜೊತೆ ಅಪ್ಲೋಡ್ ಮಾಡುವ. ಇಲ್ಲಿಗೆ ಬಂದಿದ್ವ ಮೀನ್ಸ್ ಫ್ಯಾಮಿಲಿ ಜೊತೆ ಬಂದಿದ್ದ ಅದಿದ್ದು. ಸೊ ಅವು ಯಾವ ಅಪ್ಲೋಡ್ ಮಾಡಿಲ್ಲ. ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಅದನ್ನು ಗೊತ್ತಿಲ್ಲ ನನಗೆ. ನೋಡು ಯಾವಾಗ ಆಗ್ತೈತಿ ಅವಾಗ ಮಾಡ್ತೀನಿ. ನೋಡ್ರಿ ಇಂಥ ಕೋಲ್ಡ್ ಕ್ಲೈಮೇಟ್ ಒಳಗೂ ಐಸ್ ಕ್ರೀಮ್ ಒಂದಿಟ್ಟು ಕರಗಿಲ್ಲ. ಹೆಂಗೈತಿ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಇದನ್ನ ಅಡ್ಡಾಡಾಗತ್ತೀವಿ. ಸೊ ಇವಾಗಂತೂ ಮಳೆ ಇಲ್ಲ. ಮಳೆ ಪೂರಾ ಕಮ್ಮಿ ಆಗೈತಿ. ಬಟ್ ನಾವು ಹಸಿಯಾಗಿದ್ದೆ ಇನ್ನೂ ಒಣಗಿಲ್ಲ. ಸೊ ಏನಾರ ತಿನ್ನೋಣ ಅಂಥೇಳಿ ಇಲ್ಲಿ ಬಂದೀವಿ. ಏನೈತಿ ಅಂತಲೂ ಗೊತ್ತಿಲ್ಲ. ನೋಡೋಣ ಆಯಿತೋ ಇದ್ರೆ ಇಲ್ಲಿ ತಿಂತೀವಿ, ಇಲ್ಲಾಂದ್ರೆ ಹೊರಗೆ ಹೋಗಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಹೆಚ್ಚು ಸುಸ್ತೂ ಆಯ್ತು. ಬಟ್ ಫ್ರೆಂಡ್ ಜೊತೆ ಇರೋದಕ್ಕೆ ಕಂಡು ಬಂದಿಲ್ಲ. ಏನೈತಿ ನೋಡೋಣ ಬರ್ರಿ. ಅಲ್ಲಿ ಒಂದೊಂದು ಕ್ಯಾಂಟೀನ್ಸ್ ಅದಾವ. ಎದುರು ಬೇಕು ಐಸ್ ಕ್ರೀಮ್, ಗೋಲ್ಗಪ್ಪ ಇನ್ನೂ ಭಾಳ ಇದಾವ. ಸೊ ಇಲ್ಲಿ ಕೆಲವೊಂದು ಓಪನ್ ಇಲ್ಲ ನೋಡ್ರಿ. ಅದು ಓಪನ್ ಇಲ್ಲ, ಇದು ಓಪನ್ ಇಲ್ಲ. ಏನಾಯ್ತೋ ಗೊತ್ತಿಲ್ಲ. ಕೆಲವೊಂದು ಶಾಪು ಓಪನ್ ಆಗಿದ್ವ, ಕೆಲವೊಂದು ಇರಲಿಲ್ಲಲ್ಲ. ಸೊ ಹಾಗಾಗಿ ನಮ್ಗೆ ಅವು ತಿನ್ನೋದು ಬೇಡ ಅಂಥೇಳಿ ಅನ್ನಿಸಿ ಇವಾಗ ಹೊರಗೆ ಏನಾದರೂ ತಿಂದ್ರಾತ ಅಂಥೇಳಿ ಹೊರಗೆ ಹೊಂಟೀವಿ. ನೋಡೋಣ ಅಲ್ಲಿ ಏನಾಯ್ತಂತ ಗೊತ್ತಿಲ್ಲ. ಸೊ ಅಲ್ಲಿ ನೋಡಿ ಪಾರ್ಕಿಗೆ ಬಂದೀವಿ ಅಂಥೇಳಿ ಬಂದು ನೆನಪಿಗೆ ಒಂದು ಹೂ ತೊಗೊಂಡೆವು. ಇವಾಗ ಪಾರ್ಕ್ದಿಂದ ಹೊರಗೆ ಬಂದ್ವಿ. ಹಿಂಗೋ ಹೊರಗೆ ಬಂದೀನಿ. ತೆಗಿ ಏನು ತಿಂತೇವಂತ ಗೊತ್ತಿಲ್ಲ ಫ್ರೆಂಡ್ಸ್. ಸುಮ್ಮನೆ ಹೊರಗೆ ಕರ್ಕೊಂಡು ಅಡ್ಡಾಡತ್ತಾರ. ಏನು ತಿಂತಾರೋ ಏನೋ ಗೊತ್ತಿಲ್ಲ. ಅಂಗಡಿಗಳು ಅಷ್ಟೊಂದು ಓಪನ್ ಇಲ್ಲ ಇಲ್ಲಿ ಹೊರಗೂ. ಮಳೆ ಇರೋ ಸಂಬಂಧ ಇರ್ಬೇಕು ಮೇ ಬಿ. ಇವಾಗ ಇಲ್ಲಿ ಒಂದು ಶಾಪಿಗೆ ಬಂದೀವಿ. ನಡ್ಕೋತ ಬರುವಾಗ ಮುಂದೊಂದು ಗಣಪತಿ ಗುಡಿ ಚಂದ ಐತಿ. ಸೊ ಅಲ್ಲಿಗೆ ಹೊಂಟೀವಿ. ಬರ್ರಿ ನಿಮಗೂ ತೋರಿಸ್ತೀನಿ. ಹೀಲ್ಸ್ ಹಾಕೊಂಡು ಬಂದ ಕಾಲಂತೂ ಒದ್ದಾಡ ಹೋಗಂಗಾಗ್ಯಾವ. ಸೊ ನೋಡ್ರಿ ಎಷ್ಟು ನೀಟಾಗಿ ಪೇಂಟ್ ಮಾಡ್ಯಾರ. 2 ಥರ ಕಲರ್ಸ್ ಮಾಡಿದ್ರು. ಸೊ ಭಾಳ ಚಂದ ಐತಿ ಗಣಪತಿ ಗುಡಿ. ಈ ಕ್ಲೈಮೇಟಿಗೂ ಮಸ್ತ್ ಗಿರ್ಮಿಟ್ ತಿಂದ್ವಿ. ಸಖತ್ ಟೇಸ್ಟ್ ಆಗಿತ್ತು. ಸೊ ಅಲ್ಲಿಂದ ತಿಂದು ಇವಾಗ ನಡ್ಕೋತ ಹೊಂಟೀವಿ. ಹಿಂಗೆ ಮನೆಗೆ ಹತ್ರ ಆಗ್ತೈತಿ ಅಂತ ಹೇಳಿ ಹಂಗೆ ನಡ್ಕೋತ ಹೊಂಟೀವಿ. ಮನೆಗೆ ಬಂದೀವಿ. ಫಸ್ಟ್ ಮನೆಗೆ ಹೋಗಿ ಸೊ ಇವಾಗ ಚಾದು ಕುಡಿದು ಇವಾಗ ಹೊಂಟೀವಿ. ಫುಲ್ ಎಲ್ಲ ಅಡ್ಡಾಡಿ ಎಲ್ಲ ತಿಂದು ಮನೆಗೆ ಬಂದ್ವಿ. ಅವ್ರ ಮನೆಗೂ ಫ್ರೆಂಡ್ಸ್ ಮನೆಗೂ ಹೋಗಿ ಮನೆಗೆ ಬಂದ್ವಿ. ಇಂಥ ಮಳೆ ಒಳಗೆ ಹೊರಗೆ ಹೋಗೇವಿ ಅಂತಂದ್ರೆ ನಮಗೆ ಏನು ಹೇಳ್ಬೇಕು ನೋಡ್ರಿ. ಇಂಥ ಮಳೆ ಒಳಗೆ ಹೋಗೇವಿ ಅಂದರೂ ಮಸ್ತ್ ಅನ್ನಿಸ್ತು. ಇದು ಭಾಳ ಜನ ಬಂದಿದ್ರು ಇನ್ನೂ ಎಂಜಾಯ್ ಮಾಡ್ತಿದ್ವಿ. ಸೊ ಅಷ್ಟು ಜನ ಹೋದ್ರೂ ಸಖತ್ ಎಂಜಾಯ್ ಮಾಡಿದ್ವಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಮತ್ತೆ ಬೇರೆ ಬೇರೆ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.